ವೀಕ್ಷಕರೇ ಪಾಲಿಟಿಕ್ಸ್‌ಗೆ ಸ್ವಾಗತ. ಇನ್ನು ಕಳೆದ 4 ದಶಕಗಳಿಂದ ಸಮಾಜ ಸೇವೆಯಲ್ಲಿ ತನಗೆ ಅಹ್, ಮಾಡಿಕೊಂಡಿರುವ ಈಗ ಸಮಾಜ ಸೇವಕರಾದ ಅರವಿಂದ್ ಗಟ್ಟಿ ಸಾಹೇಬರು ನಮ್ಮ ಜೊತೆ ಇದ್ದಾರೆ. ಇದೊಂದು ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಿಮಗೂ ಸ್ವಾಗತ ಕೂಡ. ಸ್ವಾಗತ ಸರ್ ಹಾಗೂ ಧನ್ಯವಾದ. ಅಭಿನಂದನೆ ಕೂಡ. ಯಾಕಂದ್ರೆ ಅಹ್, ಕ- ಅಹ್, ಸುವರ್ಣ ನ್ಯೂಸ್ ಇವರ ಏನು ಅತಿ ದೊಡ್ಡ ಒಂದು ಕನ್ನಡ ವಾಹಿನಿ ಇದೆ. ಆ ವಾಹಿನಿ ಮುಖಾಂತರ ಇವರಿಗೆ ಒಂದು ಸಮಾಜ ಸೇವೆ ಅವಾರ್ಡ್ ಕೊಟ್ಟಿದ್ದಾರೆ. ಸರ್ ಹೇಗೆ ಅನಿಸ್ತಾ ಇದೆ ನಿಮ್ಗೆ? ನೋಡಿ, ಇದು ಬಹುಶಃ ನಾವು ಕಳೆದ 40 ವರ್ಷಗಳಿಂದ ಸಮಾಜ ಸೇವೆ ಮಾಡುವ ನಿಟ್ಟಿನಲ್ಲಿ ಭಾಳ ಚಾಚು ತಪ್ಪದೆ ಸಮಾಜಕ್ಕೆ ಒಂದು ಒಳ್ಳೆಯ ಮಾರ್ಗದರ್ಶನ ಮತ್ತು ಸಮಾಜದ ಕುಂದುಕೊರತೆಗಳ ಬಗ್ಗೆ ಸದಾ ಚಿಂತನೆ ಮಾಡ್ತಾ ಬಂದಿರೋದ್ರಿಂದ ಬಹುಶಃ ಸುವರ್ಣ ಕನ್ನಡಿ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ನೀಡಿ ಏಷ್ಯಾನೆಟ್ ಸುವರ್ಣ ಮತ್ತು ಕನ್ನಡ ಪ್ರಭ ನಮ್ಮನ್ನು ಆಯ್ಕೆ ಮಾಡಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೂವರೆಗೆ ಏನೇನು ಸೇವೆ ಮಾಡಿದೆ ಸಮಾಜ ಸೇವೆ ಅಂದ್ರೆ ಯಾವ ನಾನು ಗುರುತಿಸ್ಕೊಂಡಿದ್ದಾರೆ? ನನ್ನ ವಯಸ್ಸಿನ 23ನೇ ವಯಸ್ಸಲ್ಲಿ ಒಬ್ಬ ಬೆಳಗಾವಿ ಜಿಲ್ಲಾ ಕಮಾಂಡೆಂಟ್ನಾಗಿ ಅದು ಕೂಡ ಒಂದು ಗೌರವಾನ್ವಿತ ಹುದ್ದೆ. ಆ ಹುದ್ದೆಯಲ್ಲಿ ಸುಮಾರು 17ರಿಂದ 18 ವರ್ಷಗಳ ಸೇವೆ ಸಲ್ಲಿಸಿ ಅತ್ಯಂತ ಹೆಚ್ಚು ಕಾಲ ಸೇವೆ ಸಲ್ಲಿಸಿ ಅದೇ ಸಂದರ್ಭದಲ್ಲಿ ನಮ್ಮ ತಂದೆ ತಾಯಿಗಳ ಮಾರ್ಗದರ್ಶನದಲ್ಲಿ ಸಮಾಜ ಸೇವೆಯನ್ನು ಕೂಡ ಒಂದು ಭಾಗ ಅಂತ ಪರಿಗಣಿಸಬೇಕು, ಸಾಮಾಜಿಕ ಕುಂದುಕೊರತೆಗಳ ಬಗ್ಗೆ ಕಾಳಜಿ ವಹಿಸಬೇಕು ಅನ್ನುವಂಥ ಒಂದು ಮಾರ್ಗದರ್ಶನ ಮಾಡಿದರು. ಆ ಹಿನ್ನೆಲೆಯಲ್ಲಿ ನನ್ನ ತಿಳಿದ ಮಟ್ಟಿಗೆ ನಮ್ಮ ಹಿಂದುಳಿದ ಸಮಾಜದ ಬಗ್ಗೆ ಜಾತಿ ಮತ ಅನ್ನದೇನೆ ಯಾರು ಕಷ್ಟದಲ್ಲಿದ್ದಾರೆ ಅವರ ಕಷ್ಟಕ್ಕೆ ನನ್ನ ಕೈಲಾದ ಸಹಾಯವನ್ನು ಮಾಡ್ತಾ ಬಂದಿದ್ದೀನಿ. ಯಾರು ಕಷ್ಟದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅವರಿಗೆ ನನ್ನಿಂದ ಆದಂಥ ಸಹಾಯಗಳನ್ನು ಮಾಡ್ತಾ ಬಂದಿದ್ದೀನಿ. ಅದೇ ರೀತಿ ಸಮಾಜದಲ್ಲಿ ವಿಧವಾ ಮಹಿಳೆಯರು ತಮ್ಮ ಮುಂದಿನ ಜೀವನ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನುವಂಥ ದಾರಿ ಗೊತ್ತಿಲ್ಲದೇನೆ ಇದ್ದಾಗ ಅವರಿಗೆ ನಾವು ನಮ್ಮ ಕಾರ್ಯಕ್ರಮಗಳಲ್ಲಿ ಪ್ರತಿ ವರ್ಷ 10 ಹೊಲಿಗೆ ಯಂತ್ರಗಳನ್ನು ದಾನವಾಗಿ ನೀಡ್ತಾ ಬಂದಿದ್ದೀವಿ. ಅದ್ರ ಜೊತೆಗೆ ಗ್ರಾಮೀಣ ಭಾಗದಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗಾಗಿ ನಮ್ಮದೇ ಆದಂಥ ಒಂದು ಸ್ವಂತ ಲೈಬ್ರರಿಯನ್ನು ಇಲ್ಲಿ ನಾವು ನಿರ್ಮಾಣ ಮಾಡಿದ್ದೀವಿ. ಲೈಬ್ರರಿ ಒಂಥರ ಪ್ರಶಾಂತವಾದಂಥ ಸ್ಥಳ. ಯಾಕಂದರೆ ಈ ನಮ್ಮ ತೋಟ ಊರದ ಆಚೆ ಇರುವುದರಿಂದ ಪ್ರಶಾಂತವಾದ ಸ್ಥಳ ಇರ್ತದೆ. ಮಕ್ಕಳು ಓದಲಿಕ್ಕೆ ಅವರಿಗೆ ಒಂದು ಒಳ್ಳೆಯ ಸ್ಥಳ. ಸೊ ಅದನ್ನು ನಾವು ಕಲ್ಪಿಸಿಕೊಟ್ಟು ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಅಟೆಂಡ್ ಆಗಬೇಕು, ಉತ್ತೀರ್ಣರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರಿಗೆ ನಾವು ಮಾರ್ಗದರ್ಶನವನ್ನು ಮಾಡ್ತಾ ಇದ್ದೀವಿ. ಸರ್ಕಾರಿ ನೌಕರಿಯಾಗಿ ಅದೇ ಆಫ್ಟರ್ ರಿಟೈರ್ಮೆಂಟ್ ನೀವು ಮನೆಯಲ್ಲಿ ಕುಳಿತು ಆರಾಮಾಗಿ ಲೈಫ್ ಕಳಿಬೇಕಾಗಿತ್ತು. ಯಾಕಂದ್ರೆ ಸಮಾಜ ಸೇವೆ ಮಾಡೋ ಹಿಂದೆ ಒಂದು ಉದ್ದೇಶ ಏನಂದ್ರೆ ಇನ್ಸ್ಪಿರೇಷನ್ ಯಾರಿಂದ ಬಂದಿತ್ತು? ಸಮಾಜ ಸೇವೆ ಮಾಡಬೇಕು, ಸಮಾಜಕ್ಕೆ ಒಂದು ಏನಾದರೂ ಕೊಡಬೇಕು, ವಿದ್ಯಾರ್ಥಿಗಳಿಗೆ ಏನಾದರೂ ಕೊಡಬೇಕು, ಹಾಗೂ ಗರೀಬ್ ಮಂದಿ ಏನೋ ಹಿಂದುಳಿದ ಏನೋ ಅದ ವ್ಯಕ್ತಿಗಳದ ಅವ್ರಿಗೇನೋ ಹೆಲ್ಪ್ ಮಾಡಬೇಕು. ಯಾರು ಇನ್ಸ್ಪಿರೇಷನ್ ಯಾರು? ನಮ್ಮ ತಂದೆ ಒಬ್ಬ ಭಾರತೀಯ ಸೈನ್ಯದ ಸೇವಕ. ಸೊ ಅವರು ನಿವೃತ್ತಿಯಾಗಿ ಬಂದ ನಂತರ ನಮ್ಮ ಇಲಾಖೆಯಲ್ಲಿ ಕೂಡ ಸುಮಾರು 24 ವರ್ಷಗಳ ಸೇವೆಯನ್ನು ಸಲ್ಲಿಸಿದ್ದಾರೆ. ಸೊ ಅವ್ರದ್ದೇ ಆದಂಥ ಒಂದು ಪ್ರೇರಣೆ. ಯಾಕಂದರೆ ಅವರು ದೇಶ ಸೇವೆಯನ್ನು ಮಾಡಿ ಬಂದಂಥವ್ರು. ಅವರ ತಲೆಯಲ್ಲಿರ್ತಕ್ಕಂಥದ್ದು ಜನಸೇವೆಯನ್ನು ಕೂಡ ಮಾಡಬೇಕು ಅನ್ನುವಂಥದ್ದು. ನಾವು ಮನಸ್ಸು ಮಾಡಿದರೆ ಬಹುಶಃ ಹಿಂದೆಯೇ ರಾಜಕೀಯ ಪ್ರವೇಶ ಮಾಡಬಹುದಾಗಿತ್ತು. ಬಟ್ ಅದು ರಾಜಕೀಯ ಬೇಡ, ನಾವು ನಮ್ಮದೇ ಆದಂಥ ರೀತಿಯಲ್ಲಿ ಸಮಾಜ ಸೇವೆ ಮಾಡೋಣ. ನಮ್ಮಿಂದ ಏನು ನಾವು ಸಂಪಾದನೆ ಮಾಡ್ತೀವಿ ಅದರೊಳಗಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದು, ನಿಮ್ಮ ದುಡಿಮೆಯಲ್ಲಿ 5ರಿಂದ 10% ಸಮಾಜಕ್ಕಾಗಿ ನೀವು ರಿಪೇಂಟ್ ಮಾಡಿರಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸೊ ಆ ಮಾತನ್ನು ನೆನಪಿನಲ್ಲಿ ಇಟ್ಕೊಂಡು ನಾವು ನಮ್ಮಿಂದ ಎಷ್ಟು ಸಾಧ್ಯ ಆಗ್ತದೆ, ಒಂದು 10% ಇರ್ಬೋದು, 20% ಇರ್ಬೋದು, 30% ಇರ್ಬೋದು, ಅದನ್ನು ಸಮಾಜಕ್ಕೆ ಕೊಟ್ಟರೆ ಏನು ತಪ್ಪಿಲ್ಲ. ಇನ್ನೆಲ್ಲ ನಾಳೆ ನಮಗದು ಮರುಪಾವತಿ ಆಗ್ತದೆ ಅಂದರೆ ಒಂದು ಒಳ್ಳೆಯ ಕೆಲಸದ ಮುಖಾಂತರ ಅನ್ನುವಂಥ ಭಾವನೆಯಿಂದ ಆ ಸೇವೆಯನ್ನು ಅಥವಾ ಆ ಪ್ರೇರಣೆಯಿಂದ ನಾವು ನನಗೆ ಮುಖ್ಯವಾಗಿ ಪ್ರೇರಣೆ ನಮ್ಮ ತಂದೆ ತಾಯಿಗಳು, ಅದ್ರ ಜೊತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಸರ್ ಇನ್ನೂವರೆಗೆ ಎಷ್ಟು ನೀವು ವಧುವರ ಸೂಚಕ ಕಾರ್ಯಕ್ರಮ ಮಾಡಿದ್ರಿ? ಫ್ರೀ ಮದುವೆ ಕೂಡ ಮಾಡ್ತಿರ್ತೀವಿ, ಎಷ್ಟು ಮದುವೆಗಳನ್ನು ಮಾಡಿದ್ವಿ? ಈಗ ನಾವು ನಮ್ಮದೇ ಆದಂಥ ಸ್ವಂತ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಿದ್ದೀವಿ. ಅದು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಧರ್ಮಪತ್ನಿಯಾದಂಥ ಖಂಡಿಕಾ ಪರಮೇಶ್ವರ್ ಅವರ ಹೆಸರಿನಲ್ಲಿ. ಸೊ ಅದು 2016ರಲ್ಲಿ ನಾವು ಪ್ರಾರಂಭ ಮಾಡಿದ್ದೀವಿ. ಆ ಕಲ್ಯಾಣ ಮಂಟಪವನ್ನು 2023ರಲ್ಲಿ ನಾವು ಇನಾಗ್ರೇಟ್ ಮಾಡಿದ್ದೀವಿ.
ಅಂದಿನಿಂದ ಇಲ್ಲಿಯವರೆಗೆ ನಾವು 9 ಮದುವೆಗಳನ್ನು ಇಲ್ಲಿ ಮಾಡಿದ್ದೀವಿ. ಸೊ ಇಡೀ ರಾಜ್ಯಾದ್ಯಂತ ಮೊನ್ನೆ ಒಂದು ಕೊಪ್ಪಳದಲ್ಲಿ ಕೂಡ ಮಾಡಿದೆ ರೀಸೆಂಟಾಗಿ. ಅದನ್ನು ಹಿಡ್ಕೊಂಡು ನಾವು 13 ಜಿಲ್ಲೆಗಳನ್ನು ಸುತ್ತಾಡಿದ್ದೀವಿ. ಸೊ 13 ಸಮಾವೇಶಗಳನ್ನು ಈಗಾಗಲೇ ಮಾಡಿದ್ದೀವಿ. ಅದರಲ್ಲಿ ನೂರಾರು ವಧುವರರು ತಮ್ಮ ತಮ್ಮ ಸಂಗಾತಿಗಳನ್ನು ಆಯ್ಕೆ ಮಾಡಿಕೊಂಡು ಅವರು ತಮ್ಮದೇ ಆದಂಥ ಜೀವನಗಳನ್ನು ರೂಪಿಸ್ಕೊಂಡಿದ್ದಾರೆ. ಸೊ ಬೇರೆ ಜಿಲ್ಲೆಯವರು ಇರೋದ್ರಿಂದ ಅವರು ಈ ನಮ್ಮ ಕಲ್ಯಾಣ ಮಂಟಪಕ್ಕೆ ಬರಲಿಕ್ಕೆ ಅವಕಾಶಗಳಿಲ್ಲ. ಸೊ ಅದೇ ಖರ್ಚಿನಲ್ಲಿ ಅವರು ತಮ್ಮ ಕಲ್ಯಾಣ ಮಂಟಪಗಳಲ್ಲೇ ಮಾಡ್ಕೊಳ್ತಾರೆ ಅಂತ ನಾವು ಭಾವಿಸಿದ್ದೀವಿ. ಸೊ ಹೀಗಾಗಿ 100ಕ್ಕೂ ಹೆಚ್ಚು ಅಧಿಕ ವಧುವರನ್ನು ನಾವು ನಮ್ಮ ವಧುವರರ ವೇದಿಕೆಯ ಮುಖಾಂತರ, ಅಂದರೆ ನಮ್ಮ AIG ಫೌಂಡೇಶನ್ ಮುಖಾಂತರ ಆಯ್ಕೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀವಿ. ಈ ವಧುವರರ ಆಯ್ಕೆ ಸಂದರ್ಭದಲ್ಲಿ ನಮ್ಮದೇ ಆದಂಥ ಸ್ವಂತ ಖರ್ಚು, ನಾವು ಯಾವ ರಾಜಕಾರಣಿಗಳ ಹತ್ರ ಆಗಲಿ ಅಥವಾ ಇನ್ನೊಬ್ಬರ ಹತ್ರ ದುಡ್ಡು ಕಲೆಕ್ಟ್ ಮಾಡೋದಾಗಲಿ ಅಥವಾ ಮತ್ತೆ ಯಾವುದೇ ಅಧಿಕಾರಿ ಹತ್ರ ಕಲೆಕ್ಟ್ ಮಾಡೋದಾಗಲಿ ಯಾವುದೇ ರೀತಿ ವ್ಯವಹಾರಗಳನ್ನು ನಾವು ಇಟ್ಕೊಂಡಿಲ್ಲ. ನಮ್ಮ ದುಡಿತ ಏನಿದೆ, ನಮ್ಮದಾದಂಥ ಒಂದು ತಂಡ ಇದೆ, ನಮ್ಮ ಸ್ನೇಹಿತರಾಗಿರ್ಬೋದು, ನಮ್ಮ AIG ಫೌಂಡೇಶನ್ನ ಸದಸ್ಯರಾಗಿರ್ಬೋದು, 9 ಜನ ಸದಸ್ಯರಿದ್ದೀವಿ. ಈ 9 ಜನ ಸದಸ್ಯರು ಏನು ತಮ್ಮ ಕೈಯಿಂದ ಸಹಾಯವನ್ನು ನೀಡ್ತಾರೆ, ಅದೇ 9 ಜನರ ಕಾಂಟ್ರಿಬ್ಯೂಷನ್ನಲ್ಲಿ ನಾವು ಈ ಒಂದು ಜಿಲ್ಲಾ ಮಟ್ಟದ ಸಮಾವೇಶಗಳನ್ನು ಮಾಡ್ತಾ ಬಂದಿದ್ದೀವಿ. ಈಗ ಸರ್, ನಿಮಗೆ ಸುವರ್ಣ ಕನ್ಯಾ ಒಂದು ಅವಾರ್ಡ್ ಸಿಕ್ಕಿದೆ, ಹಾಗೂ ಇನ್ನು ಮುಂದೆ ಸಮಾಜ ಸೇವೆ ಮಾಡಲಿಕ್ಕೆ ಹೆಚ್ಚು ಒಂದು ಅವಕಾಶವಿದೆ. ಸೊ ಮುಂದೆ ಬರೋ ದಿನಗಳಲ್ಲಿ ನೀವು ಯಾವ ಥರ ಕೆಲಸ ಮಾಡ್ತೀರಿ? ಸುವರ್ಣ ಕನ್ನಡಿಗ, ಅದರಲ್ಲಿ ಸಾಕಷ್ಟು TV ಚಾನಲ್ಗಳಿದ್ದಾವೆ. ಸೊ ಅದರಲ್ಲಿ ಸುವರ್ಣ ಕನ್ನಡಿಗ ನಮ್ಮನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಷಯ. ಯಾಕೆಂದರೆ ಬೇರೆ TVಯವರು ಮಾಡ್ಬೋದಾಗಿತ್ತು. ಬಟ್ ಸುವರ್ಣ ಕನ್ನಡಿಗ ಅಂಥೇಳಿ ಅವರೇನು ಒಂದು 2026ಕ್ಕೆ ಒಬ್ಬ ಒಳ್ಳೆಯ ಪುರುಷ ಅನ್ನುವಂಥ ಮಾತಿನಲ್ಲಿ ನಮಗೆ ಒಂದು ಬಹುಮಾನವನ್ನು, ಅವರು ಪುರಸ್ಕಾರವನ್ನು ನೀಡಿದ್ದಾರೆ. ಸೊ ಅದಕ್ಕೆ ನಾನು ನಮ್ಮ ಕುಟುಂಬದ ಪರವಾಗಿ, ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ AIG ಫೌಂಡೇಶನ್ ಪರವಾಗಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳ್ತೀನಿ. ಯುವಕರಿಗೆ ಏನು ಒಂದು ಸಂದೇಶ ಕೊಡ್ತೀರಾ ಈ ಒಂದು ಸಮಾಜ ಸೇವೆ, ಹಾಗೆ ಒಂದು ಕಾರ್ಯ ಇದೆ ಅದ್ರ ಬಗ್ಗೆ? ನಾನು ನಮ್ಮ AIG ಫೌಂಡೇಶನ್ ಪರವಾಗಿ ಆಗಲಿ ಅಥವಾ ನನ್ನ ವೈಯಕ್ತಿಕವಾಗಲಿ ಈ ಇವತ್ತಿನ ಯುವಕರಿಗೆ ಒಂದು ಸಂದೇಶ ಏನಪ್ಪ ಅಂದರೆ, ಇವತ್ತಿನ ಹುಡುಗರು ಕೇವಲ ಈ ಆಟ ಪಾಠ ಅನ್ನೋದೇ ಇನ್ನುಳಿದ ಚಟಗಳಿಗೆ ಅವರು ಬಲಿಯಾಗ್ತಾ ಇದ್ದಾರೆ. ಈವನ್ ವಿದ್ಯಾವಂತರಾಗಿರ್ಬೋದು ಅಥವಾ ಅವಿದ್ಯಾವಂತರಾಗಿರ್ಬೋದು, ಆ ಚಟಗಳನ್ನು ಬದಿಗೊತ್ತಿ ತಮ್ಮದೇ ಆದಂಥ ದೇಹದಾಢ್ಯವನ್ನು ರೂಪಣೆ ಮಾಡಿಕೊಂಡು ಸಮಾಜದಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ಒಂದು ವಿಚಾರವನ್ನು ಅವರು ಹೊಂದಬೇಕು. ಯಾಕಂದರೆ ಇಂದಿನ ಯುವಕರೇ ನಾಳಿನ ನಾಗರಿಕರು. ಸೊ ಅವರಿಗೆ ಒಂದು ಜವಾಬ್ದಾರಿ ಅನ್ನುವಂಥದ್ದು ಬರಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟ. ಸೊ ವೀಕ್ಷಕರೇ, ಇದಿಷ್ಟು ಏನಂದರೆ ಸುವರ್ಣ ಕನ್ನಡಿಗ 2026 ಅವಾರ್ಡ್, ಬೆಸ್ಟ್ ಮ್ಯಾನ್ ಆಫ್ ದ ಅವಾರ್ಡ್ ಅರವಿಂದ್ ಗಟ್ಟಿ ಅವರಿಗೆ ಈ ಸುವರ್ಣ ನ್ಯೂಸ್ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಕೂಡ ನಮ್ಮ ಪಾಯಿಂಟ್ ನ್ಯೂಸ್ ಚಾನಲ್ ಮುಖಾಂತರ ಬಹಳಷ್ಟು ಶುಭಾಶಯಗಳು ಸರ್. ಧನ್ಯವಾದ. ಧನ್ಯವಾದ.